ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 28 ಪಾಯಿಂಟ್ಸ್ ಡೌನ್ ಆಗಿ 75,939 ಕ್ಲೋಸ್ ಆಗಿದೆ. ನಿಫ್ಟಿ 12 ಪಾಯಿಂಟ್ಸ್ ಡೌನ್ ಆಗಿ 22,932 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 482 ಪಾಯಿಂಟ್ಸ್ ಗೇನ್ ಆಗಿ 49,570 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಓವರ್ ಆಲ್ ಮಿಕ್ಸ್ಡಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಸೆನ್ಸೆಕ್ಸ್ ಆದರೆ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ ಆದರೆ ನಿಯರ್ಲಿ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಮಿಡ್ ಕ್ಯಾಪ್ಸ್ ಆದರೆ ಎಬೋ 1.5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಸ್ಮಾಲ್ ಕ್ಯಾಪ್ಸ್ ಆದರೆ ಎಬೋ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ಓಪನಿಂಗಲ್ಲಿ ನೋಡಿಕೊಂಡ್ರೆ ನಿಫ್ಟಿ 100 ಪಾಯಿಂಟ್ಸ್ ನೆಗೆಟಿವಲ್ಲಿ ಓಪನ್ ಆಯಿತು. ಯಾಕಂದರೆ ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮ್ಗೆಲ್ಲ ಡೊನಾಲ್ಡ್ ಟ್ರಂಪ್ ಅವರು ಟ್ಯಾರಿಫ್ ಹೈಕ್ ಬಗ್ಗೆ ಅಪ್ಡೇಟ್ ಮಾಡಿದರು. ಅದರಿಂದ ನಿಫ್ಟಿ ಅಷ್ಟು ನೆಗೆಟಿವ್ ಆಗಿ ಓಪನ್ ಆಯಿತು. ಮತ್ತು ಈ ಟ್ಯಾರಿಫ್ನ ಆಗಲೇ ಮಾರ್ಕೆಟ್ ಫ್ಯಾಕ್ಟರ್ ಮಾಡಿರೋದಕ್ಕೋಸ್ಕರ ನಿಫ್ಟಿ ಪಾಸಿಟಿವ್ ಆಗಿ ಟರ್ನ್ ಆಗಿ ಡೇ ಲೋಸಿಂದ ನೋಡಿಕೊಂಡ್ರೆ ನಿಯರ್ಲಿ 230 ಪಾಯಿಂಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿ ಮತ್ತೆ ಡೇ ಕ್ಲೋಸಿಂಗಲ್ಲಿ ನೋಡಿಕೊಂಡ್ರೆ ಜಸ್ಟ್ ಮಾರ್ಜಿನಲ್ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಮತ್ತು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಆದರೆ ಇವತ್ತು ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಸ್ಟ್ರಾಂಗ್ ಬೈಯಿಂಗ್ ಸೆಂಟಿಮೆಂಟಿಂದ. ಅದ್ರ ಜೊತೆಗೆ ಡಿಫೆನ್ಸ್ ಕಂಪನೀಸ್ ಮತ್ತು ರೈಲ್ವೆ ಕಂಪನೀಸ್ ಈ ರ್ಯಾಲಿಗೆ ತುಂಬಾ ಸಪೋರ್ಟ್ ಮಾಡಿದೆ. ಅದರಿಂದನೇ ಇವತ್ತು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಫ್ರೆಂಡ್ಸ್, ಇವಾಗ ಡೊನಾಲ್ಡ್ ಟ್ರಂಪ್ ಅವ್ರ ಟ್ಯಾರಿಫ್ ಹೈಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಟ್ಯಾರಿಫ್ ಹೈಕ್ ಬಗ್ಗೆ ತುಂಬ ವೀಡಿಯೋಸಲ್ಲೇ ಕಂಪ್ಲೀಟಾಗಿ ಮಾತಾಡ್ಕೊಂಡಿದ್ವಿ. ಮತ್ತು ಡೊನಾಲ್ಡ್ ಟ್ರಂಪ್ ಅವರು ರೀಸೆಂಟಾಗಿ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಇಂಪೋರ್ಟ್ಸ್ ಮೇಲೆ 25% ಟ್ಯಾರಿಫ್ ಹೈಕ್ ಮಾಡಿದರು. ಇದು ಯಾವಾಗಿಂದ ಅಂದರೆ ಮಾರ್ಚಿಂದ ಈ ಟ್ಯಾಕ್ಸಸ್ ಎಲ್ಲ ಅಪ್ಲಿಕೇಬಲ್ ಆಗುತ್ತೆ. ಮತ್ತು ಇವತ್ತು ಏನಂತ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂದರೆ, ಆಟೋ, ಸೆಮಿಕಂಡಕ್ಟರ್, ಫಾರ್ಮಾಸ್ಯೂಟಿಕಲ್ ಇಂಪೋರ್ಟ್ಸ್ ಮೇಲೆ 25% ಟ್ಯಾರಿಫ್ ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಇರ್ಬೋದು ಅಂತ ಮೆನ್ಷನ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಮಾರ್ಕೆಟ್ ಓಪನಿಂಗಲ್ಲಿ ಅಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಮತ್ತು ಈ ಟ್ಯಾರಿಫ್ ಹೈಕ್ ಯಾವಾಗಿಂದ ಅಂತ ನೋಡಿಕೊಂಡ್ರೆ ಏಪ್ರಿಲ್ 2 ಅಪ್ಡೇಟ್ ಮಾಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಈ ಟ್ಯಾರಿಫ್ ಹೈಕ್ ಅಂದರೆ ಏನು, ಯಾವ್ಯಾವ ಪ್ರಾಡಕ್ಟ್ಸ್ ಮೇಲೆ ಎಷ್ಟೆಷ್ಟು ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ತಾರೆ, ಅದಾದಮೇಲೆ ಇವಾಗ US ಇಂದ ಬರೋ ಪ್ರಾಡಕ್ಟ್ಸ್ ಮೇಲೆ ಇಂಡಿಯನ್ ಗೌರ್ಮೆಂಟ್ ಎಷ್ಟು ಟ್ಯಾಕ್ಸಸ್ನ ಚಾರ್ಜ್ ಮಾಡ್ತಾರೆ, ಮತ್ತು ಇಂಡಿಯಾಯಿಂದ ಎಕ್ಸ್ಪೋರ್ಟ್ ಮಾಡೋ ಪ್ರಾಡಕ್ಟ್ಸ್ US ಅಲ್ಲಿ ಎಷ್ಟು ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ತಾರೆ, ಮತ್ತು ಓವರಾಲ್ ಯಾವ್ಯಾವ ಕಂಟ್ರೀಸ್ ಎಷ್ಟೆಷ್ಟು ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ತಾರೆ ಅಂತ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮಗೆ ಕಂಪ್ಲೀಟ್ ಈ ಟ್ಯಾರಿಫ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮಗೆ ಈ ಟ್ಯಾರಿಫ್ ಬಗ್ಗೆ ಇರೋ ಡೌಟ್ಸ್ ಎಲ್ಲ ಪ್ರತಿಯೊಂದನ್ನು ಕ್ಲಿಯರ್ ಆಗುತ್ತೆ ಈ ವಿಡಿಯೋ ನೋಡಿದ್ರೆ. ನೆಕ್ಸ್ಟ್ ಫ್ರೆಂಡ್ಸ್, ಇವತ್ತು ಆಟೋ, ಸೆಮಿಕಂಡಕ್ಟರ್ ಮತ್ತು ಫಾರ್ಮಾಸ್ಯೂಟಿಕಲ್ಸ್ ಈ ಮೂರು ಸೆಕ್ಟರ್ ಮೇಲೆ 25% ಟ್ಯಾರಿಫ್ ಇರುತ್ತೆ ಅಂತ ಅಪ್ಡೇಟ್ ಮಾಡಿದ್ರು. ಆದರೆ ಇವತ್ತು ಆಟೋ ಕಂಪನೀಸ್ ನೋಡಿಕೊಂಡ್ರೆ ಅಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ, ಜಸ್ಟ್ ಮಾರ್ಜಿನಲ್ ನೆಗೆಟಿವಲ್ಲಿ ರಿಯಾಕ್ಟ್ ಆಗಿದ್ದಾವೆ. ಯಾಕಂದರೆ ಈ ಆಟೋ ಇಂಡಸ್ಟ್ರಿಯಲ್ಲಿ ಇಂಡಿಯಾಯಿಂದ US ಗೆ ಎಕ್ಸ್ಪೋರ್ಟ್ ಮಾಡೋ ಪ್ರಮಾಣ ತುಂಬಾ ಕಮ್ಮಿ ಇದೆ. ಅದಕ್ಕೋಸ್ಕರನೇ ಜಸ್ಟ್ ಮಾರ್ಜಿನಲ್ ನೆಗೆಟಿವಲ್ಲಿ ಕ್ಲೋಸ್ ಆಗಿರೋದು. ಮತ್ತು ಇವತ್ತು ಆಟೋ ಇಂಡಸ್ಟ್ರೀಸ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ಇನ್ನೊಂದು ರೀಸನ್ ಏನು ಅಂತ ಅಂದರೆ, ಇವಾಗ ಟೆಸ್ಲಾ ಇಂಡಿಯಾಗೆ ಬರ್ತಾ ಇದೆ, ಅದಕ್ಕೋಸ್ಕರ ಕೂಡ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫಾರ್ಮಾಸ್ಯೂಟಿಕಲ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಮುಂಚೆ ಫ್ರೆಂಡ್ಸ್, ಒಂದ್ಸಲ ಈ ಇಮೇಜ್ನ ನೋಡಿ. ಇಲ್ಲಿ ಯಾವ್ಯಾವ ಕಂಪನೀಸ್ US ಇಂದ ಎಷ್ಟೆಷ್ಟು ರೆವೆನ್ಯೂಸ್ನ ಅರ್ನ್ ಮಾಡ್ತಾ ಇದ್ದಾರೆ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಎಲ್ಲ ಸೆಕ್ಟರಲ್ಲೂ ವರ್ಕ್ ಮಾಡೋ ಕಂಪನೀಸನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಂದ್ಸಲ ಫಸ್ಟ್ ಸೋರ್ಸ್ ಸೊಲ್ಯೂಷನ್ ಕಂಪನಿನ ನೋಡಿ. ಇವರು ಸಾಫ್ಟ್ವೇರ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ. US ಇಂದನೇ 68% ರೆವೆನ್ಯೂಸ್ ಬರುತ್ತೆ. ಅದಾದಮೇಲೆ ಗ್ಲ್ಯಾಂಡ್ ಫಾರ್ಮಾ, ಇದೊಂದು ಫಾರ್ಮಾಸ್ಯೂಟಿಕಲ್ ಕಂಪನಿ. ಇವ್ರಿಗೆ 53% ರೆವೆನ್ಯೂಸ್ ಎಲ್ಲ US ಇಂದ ಬರುತ್ತೆ. ಮತ್ತು ಸಗಿಲಿಟಿ ಇಂಡಿಯಾ, ಝೆನ್ಸಾರ್ ಟೆಕ್ನಾಲಜೀಸ್, ನ್ಯಾಟ್ಕೋ ಫಾರ್ಮಾ ಇನ್ನೊಂದು ಫಾರ್ಮಾಸ್ಯೂಟಿಕಲ್ ಕಂಪನಿ ಇದೆ. ಇವ್ರಿಗಾದರೆ 70% ಆಫ್ ರೆವೆನ್ಯೂಸ್ US ಇಂದನೇ ಬರುತ್ತೆ. ಮತ್ತು ಈ ಕಂಪ್ಲೀಟ್ ಲಿಸ್ಟ್ನ ನೋಡಿ. ಇನ್ನು ಯಾವ್ಯಾವ ಕಂಪನೀಸ್ ಯಾವ್ಯಾವ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ, ಎಷ್ಟೆಷ್ಟು ರೆವೆನ್ಯೂಸ್ US ಇಂದ ಬರ್ತಾ ಇದೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಈ ಇಮೇಜ್ನ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತ ಅಂದರೆ, ಏಪ್ರಿಲ್ 2 ಟ್ಯಾರಿಫ್ ಬಗ್ಗೆ ಕಂಪ್ಲೀಟಾಗಿ ಅಪ್ಡೇಟ್ ಮಾಡ್ತಾರೆ. ಇವಾಗ US ಪ್ರತಿ ಸೆಕ್ಟರ್ ಮೇಲೆ ಪ್ರತಿ ಪ್ರಾಡಕ್ಟ್ ಮೇಲೂ ಟ್ಯಾರಿಫ್ ಹೈಕ್ ಇದ್ದೇ ಇರುತ್ತೆ ಅಂತ ಮೆನ್ಷನ್ ಮಾಡಿದಾರಲ್ಲ, ಅದಕ್ಕೋಸ್ಕರನೇ ಈ ಇಮೇಜ್ನ ತೋರಿಸ್ತಾ ಇರೋದು. ಇವಾಗ US ಇಂದ ಎಷ್ಟೆಷ್ಟು ರೆವೆನ್ಯೂಸ್ ಬರ್ತಾ ಇದೆ, ಈ ಕಂಪನೀಸ್ಗೆಲ್ಲ ಕಮಿಂಗ್ ಟೈಮಲ್ಲಿ ಸ್ವಲ್ಪ ಎಫೆಕ್ಟ್ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೋಸ್ಕರನೇ ಈ ಇಮೇಜ್ನ ಕ್ಲಿಯರಾಗಿ ನೋಡಿ ಅಂತ ಅಂದಿದ್ದು. ನೆಕ್ಸ್ಟ್ ಇವಾಗ ಫಾರ್ಮಾ ಸೆಕ್ಟರ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಡೇಟಾ ಪಾಯಿಂಟ್ಸ್ನ ಪ್ರತಿಯೊಬ್ಬರು ಕ್ಲಿಯರಾಗಿ ನೆನ್ಪಿಟ್ಕೊಳ್ಳಿ. ಇವತ್ತು ಫಾರ್ಮಾ ಇಂಡಿಸಿಸ್ ಆದರೆ 2% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಟೋಟಲ್ ಇಂಡಿಯನ್ ಫಾರ್ಮಾ ಎಕ್ಸ್ಪೋರ್ಟ್ ವ್ಯಾಲ್ಯೂ ಎಷ್ಟು ಗೊತ್ತಾ, $27.8 ಬಿಲಿಯನ್ ವ್ಯಾಲ್ಯೂ ಇದೆ ನಮ್ಮ ಇಂಡಿಯನ್ ಫಾರ್ಮಾ ಎಕ್ಸ್ಪೋರ್ಟ್ಸ್ಗೆ. ಮತ್ತು ಈ ಫಾರ್ಮಾಸ್ಯೂಟಿಕಲ್ ಪ್ರೊಡಕ್ಷನ್ ಮತ್ತು ಎಕ್ಸ್ಪೋರ್ಟ್ಸಲ್ಲಿ ಇಂಡಿಯಾನೇ ಗ್ಲೋಬಲ್ ಲೀಡರ್. ಮತ್ತು ಇಂಡಿಯಾನ ಫಾರ್ಮಸಿ ಆಫ್ ದ ವರ್ಲ್ಡ್ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಆಗಲೇ ಮಾತಾಡ್ಕೊಂಡಂಗೆ
ಇವಾಗ ನಾವು ಯು ಎಸ್ಗೆ ಎಷ್ಟು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಅಂದರೆ $27.8 ಬಿಲಿಯನ್ ವರ್ತ್ ಆಫ್ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ನ ನಾವು ಯು ಎಸ್ಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಮತ್ತು ಇವಾಗ ಯು ಎಸ್ಗೆ ಬೇಕಾಗಿರೋ ಕಂಪ್ಲೀಟ್ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸಲ್ಲಿ 31% ಕಾಂಟ್ರಿಬ್ಯೂಷನ್ನ ಇಂಡಿಯನ್ ಫಾರ್ಮಾ ಕಂಪನೀಸೇ ಮಾಡ್ತಾ ಇದ್ದಾವೆ. ನೆಕ್ಸ್ಟ್ ಇವಾಗ ಈ ಇಮೇಜ್ನ ಕ್ಲಿಯರ್ ಆಗಿ ನೋಡಿ. ಇವಾಗ ನಮ್ಮ ಇಂಡಿಯನ್ ಫಾರ್ಮಾ ಕಂಪನೀಸ್ಗೆ ಯು ಎಸ್ ಇಂದ ಎಷ್ಟೆಷ್ಟು ರೆವಿನ್ಯೂ ಕಾಂಟ್ರಿಬ್ಯೂಷನ್ ಇದೆ ಅಂತ. ಅದರಲ್ಲಿ ಮೊದಲನೇ ಕಂಪ್ನಿ ಯಾವುದು ಅಂದರೆ ಝೈಡಸ್ ಲೈಫ್ ಸೈನ್ಸ್. ಈ ಕಂಪನಿಗಾದರೆ 47% ರೆವಿನ್ಯೂಸ್ ಎಲ್ಲ ಯು ಎಸ್ ಇಂದನೇ ಬರುತ್ತೆ. ಮತ್ತು ಡಾಕ್ಟರ್ ರೆಡ್ಡಿಸ್ ಆ್ಯಂಡ್ ಲ್ಯಾಬೊರೇಟರೀಸ್ ಈ ಕಂಪನಿಗಾದರೆ 46% ರೆವಿನ್ಯೂಸ್ ಬರುತ್ತೆ. ಮತ್ತು ಲೂಪಿನ್ಗಾದರೆ 38% ಆಫ್ ರೆವಿನ್ಯೂಸ್ ಬರುತ್ತೆ. ಸನ್ ಫಾರ್ಮಾಗೆ 32%, ಸಿಪ್ಲಾಗೆ 27%, ಗ್ಲೆನ್ಮಾರ್ಕ್ ಫಾರ್ಮಾಗೆ 22%, ಅಜಂತ ಫಾರ್ಮಾಗೆ 20%. ಈ ಥರ ಈ ಕಂಪನೀಸ್ಗೆಲ್ಲನೂ ಯು ಎಸ್ ಇಂದ ಇಷ್ಟಿಷ್ಟು ರೆವಿನ್ಯೂಸ್ ಬರುತ್ತೆ. ಏಪ್ರಿಲಿಂದ ಏನಾದರೂ 25% ಟ್ಯಾರಿಫ್ ಏನಾದರೂ ಇನ್ಕ್ರೀಸ್ ಮಾಡಿದರೆ ಕಮಿಂಗ್ ಟೈಮಲ್ಲಿ ಈ ಕಂಪನೀಸ್ಗೆ ಕೂಡ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಮತ್ತು ಕ್ವಾರ್ಟರ್ಲಿ ರಿಸಲ್ಟ್ಸಲ್ಲೂ ಆ ಎಫೆಕ್ಟ್ ಕಾಣೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಟ್ಯಾಕ್ಸಸ್ ಬಗ್ಗೆ ಎಲ್ಲ ಏನಂತ ಅಪ್ಡೇಟ್ಸ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದಮೇಲೆ ಈ CRAMS ಅಂದರೆ ಕಾಂಟ್ರಾಕ್ಟ್ ರಿಸರ್ಚ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ನ ಪ್ರೊವೈಡ್ ಮಾಡೋ ಕಂಪನೀಸ್ ಇದಾವಲ್ಲ, ಈ ಕಂಪನೀಸ್ಗೂ ಕೂಡ ಈ ಟ್ಯಾರಿಫ್ ಹೈಕಿಂದ ಸ್ವಲ್ಪ ಎಫೆಕ್ಟ್ ಇರುತ್ತೆ. ಇವಾಗ ಈ ಇಮೇಜ್ನ ಕ್ಲಿಯರಾಗಿ ನೋಡಿ. ಇಲ್ಲಿ ಯಾವ್ಯಾವ ಕಂಪನೀಸ್ ಇದ್ದಾವೆ, ಯು ಎಸ್ ಇಂದ ಎಷ್ಟೆಷ್ಟು ರೆವಿನ್ಯೂಸ್ ಈ ಕಂಪನೀಸ್ ಎಲ್ಲ ಜನರೇಟ್ ಮಾಡ್ತಾ ಇದ್ದಾವೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇಲ್ಲಿ ಸಿಂಜಿನ್ ಇಂಟರ್ನ್ಯಾಷನಲ್ ಈ ಕಂಪನಿಗಾದರೆ 96% ರೆವಿನ್ಯೂಸ್ ಬರುತ್ತೆ ಯು ಎಸ್ ಇಂದ. ಮತ್ತು ಇದೇ ಲಿಸ್ಟಲ್ಲೇ ಸುವಿನ್ ಫಾರ್ಮಾ ಇದೆ, ಅಕುಮ್ ಡ್ರಗ್ಸ್ ಇದೆ. ಈ ಎಲ್ಲ ಕಂಪನೀಸೂ ಯು ಎಸ್ ಇಂದ ತುಂಬಾ ರೆವಿನ್ಯೂಸ್ನ ಜನರೇಟ್ ಮಾಡ್ತಾ ಇದ್ದಾರೆ. ಒಂದ್ಸಲ ಈ ಇಮೇಜ್ನ ಕ್ಲಿಯರಾಗಿ ನೋಡಿ, ಯಾವ್ಯಾವ ಕಂಪನೀಸ್ ಎಷ್ಟೆಷ್ಟು ರೆವಿನ್ಯೂಸ್ನ ಜನರೇಟ್ ಮಾಡ್ತಾ ಇದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಮತ್ತೆ ನೋಡೋಣ ಕಮಿಂಗ್ ಟೈಮಲ್ಲಿ ಈ ಟ್ಯಾರಿಫ್ ರಿಲೇಟೆಡ್ ಆಗಿ ಇನ್ನೂ ಏನೇನು ನ್ಯೂಸ್ ಅಪ್ಡೇಟ್ ಆಗುತ್ತೆ. ಮತ್ತು ಫ್ರೆಂಡ್ಸ್ ಇನ್ನೊಂದು ವಿಚಾರ ಏನು ಅಂತಂದರೆ, ಇವಾಗ ಈ ಆಟೋ ರಿಲೇಟೆಡ್ ಆಗಿ, ಫಾರ್ಮಾ ರಿಲೇಟೆಡ್ ಆಗಿ ಮತ್ತು ಸೆಮಿಕಂಡಕ್ಟರ್ಸ್ ಮಾರ್ಕೆಟ್ ಮುಂಚೆನೇ ಫ್ಯಾಕ್ಟರ್ ಮಾಡಿತ್ತು. ಅದಕ್ಕೋಸ್ಕರನೇ ಅಷ್ಟಾಗಿ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ. ಆದರೆ ಡೊನಾಲ್ಡ್ ಟ್ರಂಪ್ ಅವ್ರು ಏನಾದರೂ ಯಾವುದಾದ್ರೂ ಹೊಸ ಸೆಕ್ಟರ್ ಮೇಲೆ ಅಥವಾ ಹೊಸ ಪ್ರಾಡಕ್ಟ್ ಮೇಲೆ ಏನಾದರೂ ಈ ಟ್ಯಾರಿಫ್ ರಿಲೇಟೆಡ್ ಆಗಿ ಏನಾದರೂ ಅಪ್ಡೇಟ್ಸ್ ಮಾಡಿದ್ರೆ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡೋಣ ಏನಾದರೂ ಹೊಸದಾಗಿ ಏನಾದರೂ ಈ ಟ್ಯಾಕ್ಸಸ್ ಬಗ್ಗೆ ಏನಾದರೂ ಅಪ್ಡೇಟ್ ಮಾಡ್ತಾರಾ ಇಲ್ವಾ ಅಂತ. FIDA ಡೇಟಾ ನೋಡಿಕೊಂಡ್ರೆ ಕ್ಯಾಶ್ ಮಾರ್ಕೆಟಲ್ಲಿ FIS ನಿನ್ನೆ ಮಾತ್ರನೇ ಬೈ ಸೈಡಲ್ಲಿದ್ದರು, ಆದರೆ ಇವತ್ತು ನೋಡಿಕೊಂಡ್ರೆ ಮತ್ತೆ ಸೆಲ್ ಸೈಡಲ್ಲೇ ಇದ್ದಾರೆ. ಇವತ್ತಾದರೆ 1881 crores ಸೆಲ್ ಮಾಡಿದ್ದಾರೆ. DIS ಆದರೆ ಇವತ್ತೂ ಬೈ ಸೈಡಲ್ಲೇ ಇದ್ದಾರೆ, 1958 crores ಬೈ ಮಾಡಿದ್ದಾರೆ. ನೋಡೋಣ DIS ಮಾರ್ಕೆಟ್ನ ಇನ್ನೂ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ. ಈ 1.5 ತಿಂಗಳಲ್ಲೇ 1 ಲಕ್ಷ ಕೋಟಿಗಿನ್ನ ಜಾಸ್ತಿನೇ ಬೈ ಮಾಡಿದ್ದಾರೆ ಅದಕ್ಕೋಸ್ಕರ. ಮತ್ತೆ ಫ್ರೆಂಡ್ಸ್ ನಾಳೆ ಮಾರ್ಕೆಟ್ ನ್ಯೂಸಲ್ಲಿ ಇವಾಗ ಮಾರ್ಕೆಟ್ ಏನೋ ತುಂಬಾ ಕರೆಕ್ಟ್ ಆಗ್ತಿದೆ ಅಲ್ಲ, ಇಂಥ ಟೈಮಲ್ಲಿ DIS ಮಾತ್ರ ಪ್ರತಿದಿನವೂ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ಇವಾಗ ಎಷ್ಟು ಕ್ಯಾಶ್ ಇದೆ ಇನ್ನು ಅಂತ ನಾಳೆ ಮಾರ್ಕೆಟ್ ನ್ಯೂಸಲ್ಲಿ ಮಾತಾಡ್ಕೊಳ್ಳೋಣ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಇವತ್ತು ಅದಾನಿ ಕಂಪನೀಸ್ ನೋಡಿದ್ರಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಅದರಲ್ಲೂ ಅದಾನಿ ಗ್ರೀನ್ ಎನರ್ಜಿ ಆದರೆ ಎಬೋವ್ 3% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಅದಾನಿ ಎಂಟರ್ಪ್ರೈಸಸ್ ಆದರೆ ಎಬೋವ್ 1.5% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಒಂದು 3 months ಬ್ಯಾಕ್ ನೆನಪಿದ್ಯಾ, ಗೌತಮ್ ಅದಾನಿ ಅವ್ರ ಮೇಲೆ US ಅಲ್ಲಿ ಅಲಿಗೇಷನ್ಸ್ ಹಾಕಿದ್ರು. $256 million ಬ್ರೈಬರಿ ಕೇಸಲ್ಲಿ. ಈ ಅಲಿಗೇಷನ್ ಆಗ್ತಿದ್ದಂಗೆ ಅದಾನಿ ಸ್ಟಾಕ್ಸ್ ಅಂತೂ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆದವು. ನಿಯರ್ಲಿ 40 to 50% ಅದಾನಿ ಸ್ಟಾಕ್ಸ್ ಕರೆಕ್ಟ್ ಆದವು ಅವಾಗ. ಮತ್ತು ಇವತ್ತು ಈ ಅಲಿಗೇಷನ್ ರಿಲೇಟೆಡ್ ಆಗಿ US ಸೆಷನ್ ಕೋರ್ಟ್ ಅವರು ಇಂಡಿಯನ್ ಅಥಾರಿಟೀಸ್ನ ಹೆಲ್ಪ್ ಕೇಳಿದ್ದಾರೆ ಈ ಅಲಿಗೇಷನ್ ರಿಲೇಟೆಡ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ. ಅದರಿಂದನೇ ಇವತ್ತು ಅದಾನಿ ಸ್ಟಾಕ್ಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಇವಾಗ ಟೆಸ್ಲಾ ಬಗ್ಗೆ ಮಾತಾಡ್ಕೊಳ್ಳೋಣ. ಇಂದಿನ ವಾರನೇ ಎಲಾನ್ ಮಸ್ಕ್ ಅವರು ಮೋದಿ ಅವ್ರನ್ನ ಮೀಟ್ ಮಾಡಿದಾಗ ಎಕ್ಸ್ಪ್ಲೈನ್ ಮಾಡಿದ್ದೆ ಕಮಿಂಗ್ ಟೈಮಲ್ಲಿ ಟೆಸ್ಲಾ ಅಥವಾ ಸ್ಟಾರ್ಲಿಂಕ್ ಇಂಡಿಯಾಗೆ ಬರೋ ಚಾನ್ಸಸ್ ಇದೆ ಅಂತ. ನಿನ್ನೆ ನೋಡಿಕೊಂಡ್ರೆ ಟೆಸ್ಲಾ ಅವರು 13 ಎಂಪ್ಲಾಯೀಸ್ನ ಹೈರ್ ಮಾಡೋದಕ್ಕೆ ಅಪ್ಡೇಟ್ ಮಾಡಿದರು. ಇವತ್ತು ನೋಡಿಕೊಂಡ್ರೆ ಇಂಡಿಯಾದಲ್ಲಿ 2025 ಸೆಕೆಂಡ್ ಹಾಫ್ಗೆಲ್ಲ ಆಪರೇಷನ್ಸ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಸ್ಟಾರ್ಟಿಂಗಲ್ಲಿ ಟೆಸ್ಲಾ ಮಾಡೆಲ್ ವೈ ಕಾರ್ನ ಸೆಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದ್ರ ಕಾಸ್ಟ್ ನೋಡಿಕೊಂಡ್ರೆ 60 lakhsಯಿಂದ 70 lakhsವರೆಗೂ ಇರೋ ಚಾನ್ಸಸ್ ಇದೆ ಅಂತ ಕೂಡ ಹೇಳಿದ್ದಾರೆ. ಇವಾಗ ರಿಟೇಲ್ ಆಪರೇಷನ್ಸ್ಗೋಸ್ಕರ ಮುಂಬೈಯಲ್ಲಿ ಮತ್ತು ಡೆಲ್ಲಿಯಲ್ಲಿ ಶೋರೂಮ್ಸ್ನ ಕೂಡ ಓಪನ್ ಮಾಡ್ತಾರೆ. ಇವಾಗ 2025 ಸೆಕೆಂಡ್ ಹಾಫಲ್ಲಿ ಸೇಲ್ಸ್ನ ಶುರು ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದಾರಲ್ಲ, ಇವಾಗ ಬಿಗಿನಿಂಗ್ ಸ್ಟೇಜಲ್ಲಿ ನೋಡಿಕೊಂಡ್ರೆ ಬೇರೆ ಕಂಟ್ರೀಸಿಂದ ಇಂಪೋರ್ಟ್ ಮಾಡ್ಕೊತಾ ಇದ್ದಾರೆ. ಇವರು ನೆಕ್ಸ್ಟ್ 1 or 2 yearsಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಅಥವಾ ಅಸೆಂಬ್ಲಿಂಗ್ ಯೂನಿಟ್ನ ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಇದು ಇಂಡಿಯಾಗೆ ತುಂಬಾ ಪಾಸಿಟಿವ್ ಆಗುತ್ತೆ.
ಅದ್ರ ಜೊತೆಗೆ ಈ ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಯಾರಿದ್ದಾರೆ ಇವ್ರಿಗಂತೂ ಇದು ತುಂಬಾನೇ ಬಿಗ್ ಆಪರ್ಚುನಿಟಿ ಇರುತ್ತೆ. ಅದ್ರ ಜೊತೆಗೆ ಈ ಟೆಸ್ಲಾ ಬಂದು EV ಕಾರ್, ಅದಕ್ಕೋಸ್ಕರ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರರ್ಸ್ಗೆ, ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಟ್ ಮಾಡೋರಿಗೆ, ಈ ಎಲ್ಲ ಕಂಪನೀಸ್ಗೂ ಇದು ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. ಓವರ್ ಆಲ್ ನೋಡ್ಕೊಂಡ್ರೆ ಈ ಕಂಪ್ಲೀಟ್ EV ಎಕೋಸಿಸ್ಟಮ್ ಅಲ್ಲಿ ಯಾವ್ಯಾವ ಸೆಗ್ಮೆಂಟ್ ಅಲ್ಲಿ ಯಾವ್ಯಾವ ಕಂಪನೀಸ್ ಪ್ರೆಸೆನ್ಸ್ ಇದೆ, ಆ ಪ್ರತಿಯೊಂದು ಕಂಪನಿಗೂ ಇದು ಅಡ್ವಾಂಟೇಜ್ ಆಗುತ್ತೆ. ಫ್ರೆಂಡ್ಸ್, ಇದುವರೆಗೂ ಏನೇನು ಪಾಸಿಟಿವ್ ಡೇಟಾ ಪಾಯಿಂಟ್ಸ್ ಇದ್ದಾವೆ ಅಂತ ಮಾತಾಡ್ಕೊಂಡ್ವಿ. ಇವಾಗ ಏನೇನು ನೆಗೆಟಿವ್ ಡೇಟಾ ಪಾಯಿಂಟ್ಸ್ ಇರ್ಬೋದು ಅಂತ ಮಾತಾಡ್ಕೊಳ್ಳೋಣ. ಇವಾಗ ಇವರು ಮೊದಲನೇ ಕಾರಾಗಿ ಟೆಸ್ಲಾ ಮಾಡೆಲ್ Y ಕಾರ್ನ ಲಾಂಚ್ ಮಾಡ್ತಾ ಇದಾರಲ್ಲ, ಇವಾಗ ಈ ಕಾರ್ ಪ್ರೈಸ್ ನೋಡ್ಕೊಂಡ್ರೆ ನಿಯರ್ಲಿ 60 lakhs-ಇಂದ 70 lakhs-ವರೆಗೂ ಇರುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಇಂಡಿಯನ್ ಮಾರ್ಕೆಟ್ ನೋಡ್ಕೊಂಡ್ರೆ ಇವಾಗ ಇಂಡಿಯಾದಲ್ಲಿ ಒಂದು 100 ಕಾರ್ ಇದೆ ಅಂತ ಅಂದರೆ ಅದರಲ್ಲಿ 90 ಕಾರ್ ನೋಡ್ಕೊಂಡ್ರೆ 30 lakhs-ಗಿನ್ನ ಒಳಗಡೆನೇ ಇರುತ್ತೆ. ಇನ್ನು ಮಿಕ್ಕಿರೋ 10 ಕಾರ್ ಮಾತ್ರನೇ 50 ಲಕ್ಷದಿಂದ 1 ಕೋಟಿ ಒಳಗಡೆ ಕಾರ್ಸ್ ಇರುತ್ತೆ. ಅದಕ್ಕೋಸ್ಕರ ಇವಾಗ ಈ ಪ್ರೈಸ್ ರೇಂಜಲ್ಲಿ ಇವ್ರಿಗೆ ಬರ್ತಾ ಇದಾರಲ್ಲ, ಅದಕ್ಕೋಸ್ಕರ ಕಮಿಂಗ್ ಟೈಮಲ್ಲಿ ಯಾವ ಥರ ಗ್ರೋತ್ ಇರುತ್ತೆ ಅಂತ ನೋಡಬೇಕು. ಅದ್ರ ಜೊತೆಗೆ ಇವ್ರು ಇವಾಗ ಲಾಂಚ್ ಮಾಡೋ ಕಾರ್ ಆಗಲಿ ಅಥವಾ ಫ್ಯೂಚರಲ್ಲಿ ಲಾಂಚ್ ಮಾಡೋ ಕಾರ್ ಆಗಲಿ ಬೆಟರ್ ಕ್ವಾಲಿಟಿಯಲ್ಲಿ ಅಥವಾ ಎಕ್ಸ್ಟ್ರಾರ್ಡಿನರಿ ಫ್ಯೂಚರ್ಸಲ್ಲಿ ಏನಾದರೂ ಕಾರ್ಸ್ನ ಲಾಂಚ್ ಮಾಡಿ ಬೆಟರ್ ವ್ಯಾಲ್ಯೂ ಅಲ್ಲಿ ಬೆಟರ್ ಕಾಂಪಿಟೇಟಿವ್ ಪ್ರೈಸಲ್ಲಿ ಇವ್ರು ಏನಾದರೂ ತಂದರೆ ಕಮಿಂಗ್ ಟೈಮಲ್ಲಿ ಸ್ವಲ್ಪ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ಫ್ರೆಂಡ್ಸ್, EV ಇಸ್ ದ ಫ್ಯೂಚರ್ ಅಂತ ಎಷ್ಟು ಜನ ನಂಬ್ತಾ ಇದ್ದೀರಾ ಒಂದ್ಸಲ ಕಮೆಂಟ್ ಸೆಷನ್ಲಿ ಕಮೆಂಟ್ ಮಾಡಿ. ಇವಾಗ ಇಂಡಿಯಾದಲ್ಲಿ EV ಮಾರ್ಕೆಟ್ ನಾವು ಏನು ನೋಡ್ತಾ ಇದ್ದೀವಿ ಇದನ್ನ ಜಸ್ಟ್ ಬಿಗಿನಿಂಗ್ ಮಾತ್ರನೇ. ಇವಾಗ ಇಂಡಿಯನ್ EV ಮಾರ್ಕೆಟ್ ಸೈಜ್ ನೋಡ್ಕೊಂಡ್ರೆ $5.7 ಬಿಲಿಯನ್ ಇದೆ. ಕಮಿಂಗ್ ಟೈಮಲ್ಲಿ ಇದನ್ನ ಕನ್ಸಿಸ್ಟೆಂಟ್ ಆಗಿ ಗ್ರೋ ಆಗ್ತಾನೆ ಹೋಗುತ್ತೆ. ಎಕ್ಸಾಂಪಲ್, ಇವಾಗ 1990s ಅಲ್ಲಿ ನೋಡ್ಕೊಂಡ್ರೆ ಕೀಪ್ಯಾಡ್ ಫೋನ್ ಶುರು ಆದವು. ಅವಾಗ ಕೀಪ್ಯಾಡ್ ಫೋನ್ ಸಪ್ರೇಟ್ ಇರೋದು, ಬ್ಯಾಟ್ರಿ ಸಪ್ರೇಟ್ ಇರೋದು. ಅದಾದಮೇಲೆ ಸ್ವಲ್ಪ ವರ್ಷ ಕಳೀತಿದ್ದಂಗೆ ಫೋನ್ಸಲ್ಲೂ ತುಂಬ ಚೇಂಜಸ್ ಬಂದವು. ಸ್ಟಾರ್ಟಿಂಗಲ್ಲಿ ನೋಡಿಕೊಂಡ್ರೆ ಬ್ಯಾಟ್ರಿ ಸ್ವಲ್ಪ ಇಶ್ಯೂ ಬರ್ತಾ ಇದ್ವು. ಅದಾದಮೇಲೆ ಈ ಮೊಬೈಲ್ ಫೋನ್ ಮಾರ್ಕೆಟ್ ಏನಿದೆ ಇದು ಕಂಪ್ಲೀಟಾಗಿ ಚೇಂಜ್ ಆಗ್ತಾನೆ ಬಂತು. ಇಯರ್ ಬೈ ಇಯರ್ ಪ್ರತಿಯೊಂದು ಫೀಚರ್ನು ಆ್ಯಡ್ ಮಾಡ್ಕೊತಾ ಅಡ್ವಾನ್ಸ್ ಆಗ್ತಾ ಕಂಪ್ಲೀಟಾಗಿ ಚೇಂಜ್ ಆಗ್ತಾ ಬಂತು. ಮತ್ತು 2010 ಆ ಟೈಮಲ್ಲಿ ನೋಡಿಕೊಂಡ್ರೆ ಸ್ಕ್ರೀನ್ ಟಚ್ ಮೊಬೈಲ್ಸ್ ಬಂದವು. ಆವಾಗ ಬ್ಯಾಟ್ರೀಸ್ ಎಲ್ಲ ಇನ್ಬಿಲ್ಟೇ ಬಂತು. ಮತ್ತು ಇವಾಗ 2025 ಎಲ್ಲಿ ಶುರು ಆಗಿದ್ದ ಮಾರ್ಕೆಟ್ ಇವಾಗ ಯಾವ ಥರ ಗ್ರೋ ಆಗ್ತಾ ಬಂತು ನೀವೇ ನೋಡ್ತಾ ಇದ್ದೀರಲ್ಲ. ಅದೇ ಥರನೇ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲೂ ಇರುತ್ತೆ. ಅದೇ ಥರನೇ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲೂ ಇದೇ ಥರ ಗ್ರೋತ್ನ ನೋಡ್ಬೋದು. ಇವಾಗ ನಾವು ಏನು ನೋಡ್ತಾ ಇದ್ದೀವಿ EV ಮಾರ್ಕೆಟ್ ಇದು ಜಸ್ಟ್ ಬಿಗಿನಿಂಗ್ ಮಾತ್ರನೇ. ಫ್ಯೂಚರಲ್ಲಿ ತುಂಬಾ ಗ್ರೋತ್ ಇರುತ್ತೆ. ಇವಾಗ ಮೊಬೈಲ್ ಫೋನ್ಸ್ ನೋಡ್ಕೊಂಡ್ರೆ ಪ್ರತಿಯೊಬ್ಬರ ಕೈಯಲ್ಲೂ ಇದೆ. ಅದೇ ಥರನೇ ನೆಕ್ಸ್ಟ್ 5-10 years ಅಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇರುತ್ತೆ. ಅದಕ್ಕೋಸ್ಕರ ಈ EV ಎಕೋಸಿಸ್ಟಮ್ ಅಲ್ಲಿ ಯಾವ್ಯಾವ ಕಂಪನೀಸ್ ವರ್ಕ್ ಮಾಡ್ತಾ ಇದ್ದಾವೆ ಅಂತ ಟ್ರ್ಯಾಕ್ ಮಾಡ್ತಾ ಇರಿ. ಅದಾದಮೇಲೆ ಇವಾಗ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ಯಾರ ಹತ್ರ ಹೈಯೆಸ್ಟ್ ಮಾರ್ಕೆಟ್ ಶೇರ್ ಇದೆ ಅಂತ ಅಂದರೆ ಟಾಟಾ ಮೋಟರ್ಸ್. ಇವ್ರ ಹತ್ರ ಆದರೆ 68% ಮಾರ್ಕೆಟ್ ಶೇರ್ ಇದೆ. ಮತ್ತು ರೀಸೆಂಟಾಗಿ ಟಾಟಾ ಮೋಟರ್ಸ್ ನೋಡಿಕೊಂಡ್ರೆ ಎಬೋವ್ 40% ಕರೆಕ್ಟ್ ಆಗಿದೆ. ಮತ್ತು ರೀಸೆಂಟಾಗಿ ಇನ್ನೊಂದು ಅಪ್ಡೇಟ್ ಕೂಡ ಇದೆ, ನಿಯರ್ಲಿ 4 lakh ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಟ್ ಮಾಡ್ತಾ ಇದ್ದಾರೆ ಅಂತ ಕೂಡ ಅಪ್ಡೇಟ್ ಬಂತು. ಅದಾದಮೇಲೆ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಈ ಕಂಪನಿ ನೋಡಿಕೊಂಡ್ರೆ ಕನ್ಸಿಸ್ಟೆಂಟಾಗಿ ಗ್ರೋ ಆಗ್ತಾ ಇದೆ. ಯಾಕಂದರೆ ರೀಸೆಂಟ್ ಟೈಮಲ್ಲಿ ತುಂಬಾ ಬೆಟರ್ ಕಾರ್ಸ್ನ ಲಾಂಚ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಮಾರ್ಕೆಟ್ ಈ ಕಂಪನಿಗೆ ಹೈಯರ್ ವ್ಯಾಲ್ಯೂಯೇಷನ್ ಕೊಟ್ಟಿರೋದು. ರೀಸೆಂಟಾಗಿ ಥಾರ್ ರಾಕ್ಸ್ನ ಲಾಂಚ್ ಮಾಡಿದ್ರು, ಇದು ಕೂಡ ತುಂಬಾ ಸಕ್ಸಸ್ಫುಲ್ ಆಗಿದೆ. ಅದಾದಮೇಲೆ ಎಲೆಕ್ಟ್ರಿಕ್ ವೆಹಿಕಲ್ನ ಕೂಡ ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ನೋಡಿಕೊಂಡ್ರೆ ಫಸ್ಟ್ ಡೇ ಎಷ್ಟು ಬುಕ್ಕಿಂಗ್ ಆಗಿದೆ ಒಂದ್ಸಲ ಗೆಸ್ ಮಾಡಿ. ನಿಯರ್ಲಿ 30,179 ಬುಕ್ಕಿಂಗ್ಸ್ ನಡೆದಿದೆ ಒಂದೇ ದಿನನೇ ಈ ಎಲೆಕ್ಟ್ರಿಕ್ ಕಾರ್ಗೋಸ್ಕರ. ಟೋಟಲ್ ಬುಕ್ಕಿಂಗ್ ವರ್ತ್ ಎಷ್ಟಿದೆ ಗೊತ್ತಾ? 8,472 crores ವರ್ತ್ ಬುಕ್ಕಿಂಗ್ ನಡೆದಿದೆ ಒಂದೇ ದಿನನೇ. ಅದಾದಮೇಲೆ ಇವಾಗ ಇವರು 2 ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಲಾಂಚ್ ಮಾಡ್ತಾ ಇದ್ದಾರೆ. XEV 9e ಮಾಡೆಲ್ ಒಂದು, ಇದರಲ್ಲಾದರೆ 56% ಬುಕ್ಕಿಂಗ್ ನಡೆದಿದೆ. ಮತ್ತು BE6 ಮಾಡೆಲ್ ಒಂದು, ಇದರಲ್ಲಾದರೆ 44% ಬುಕ್ಕಿಂಗ್ ನಡೆದಿದೆ. ಮತ್ತು ಈ ಬುಕ್ಕಿಂಗ್ಸ್ ಏನು ನಡೆದಿದ್ದಾವೆ ಈ ಕಾರ್ಸ್ ಎಲ್ಲ ನೆಕ್ಸ್ಟ್ ಮಂತ್ ಒಳಗಡೆ ಡೆಲಿವರ್ ಮಾಡ್ತಾರೆ. ಅವಾಗ ನೋಡೋಣ ಈ ಕಾರ್ಸ್ ಎಲ್ಲ ಯಾವ ಥರ ಇರುತ್ತೆ, ಕಮಿಂಗ್ ಟೈಮಲ್ಲಿ ಸೇಲ್ಸ್ ಯಾವ ಥರ ಪೋಸ್ಟ್ ಮಾಡ್ತಾರೆ ಅಂತ. ಅದ್ರ ಜೊತೆಗೆ ರೀಸೆಂಟಾಗಿ ಹೊಂಡೈ ಮೋಟರ್ಸ್ ಅವರು ಮತ್ತು ಮಾರುತಿ ಸುಜುಕಿ ಅವರು EV ವೆಹಿಕಲ್ಸ್ನ ಕೂಡ ಲಾಂಚ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಇದ್ರ ಬಗ್ಗೆ ಎಲ್ಲ ಯಾವ ಥರ ಅಪ್ಡೇಟ್ಸ್ ಬರುತ್ತೆ ಅಂತ. ಅದ್ರ ಜೊತೆಗೆ ರೀಸೆಂಟಾಗಿ ಆಟೋ ಸೆಕ್ಟರ್ ನೋಡಿಕೊಂಡ್ರೆ ನಿಯರ್ಲಿ 15 to 16% ಕರೆಕ್ಟ್ ಆಗಿದೆ. ನೋಡೋಣ ಕಮಿಂಗ್ ಟೈಮಲ್ಲಿ ಯಾವ ಥರ ಗ್ರೋತ್ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಇವತ್ತು ಡಿಫೆನ್ಸ್ ಸ್ಟಾಕ್ಸ್ ನೋಡಿದ್ರಾ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಅದರಲ್ಲೂ DCX ಸಿಸ್ಟಮ್ಸ್, ಝೆನ್ ಟೆಕ್ನಾಲಜೀಸ್, ಡೇಟಾ ಪ್ಯಾಟ್ರನ್, ಗಾರ್ಡನರಿ ಶಿಪ್ ಬಿಲ್ಡಿಂಗ್, ಮ್ಯಾಸ್ಗಂಡಾಕ್ ಶಿಪ್ ಬಿಲ್ಡಿಂಗ್, ಕೊಚಿನ್ ಶಿಪ್ ಯಾರ್ಡ್ ಈ ಎಲ್ಲ ಕಂಪನೀಸೂ ಎಬೋವ್ 5%ಇಂದ 13%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಯಾಕಂದರೆ ಡಿಫೆನ್ಸ್ ಸೆಕ್ರೆಟರಿ ಆದ ರಾಜೇಶ್ ಕುಮಾರ್ ಸಿಂಗ್ ಅವರು ಒಂದು ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ನ ಮಾಡಿದ್ದಾರೆ. ಈ ಬಜೆಟಲ್ಲಿ ಡಿಫೆನ್ಸ್ ಸ್ಪೆಂಡಿಂಗ್ ನೋಡಿಕೊಂಡ್ರೆ 9.5% ಇನ್ಕ್ರೀಸ್ ಆಗಿದೆ. ಅದರಲ್ಲಿ 75% ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಲ್ಲ ಡೊಮೆಸ್ಟಿಕ್ ಡಿಫೆನ್ಸ್ ಕಂಪನೀಸ್ಗೆ ಅಲೋಕೇಟ್ ಮಾಡ್ತೀವಿ, ಅದರಿಂದ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ. ಮತ್ತು
FDI ರೂಲ್ಸ್ ಆ್ಯಂಡ್ ಲೈಸೆನ್ಸಿಂಗ್ ರಿಫಾರ್ಮ್ಸ್ನ ಕೂಡ ಸಿಂಪ್ಲಿಫೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಫಾರಿನ್ ಇನ್ವೆಸ್ಟ್ಮೆಂಟ್ ಡಿಫೆನ್ಸ್ ಸೆಕ್ಟರಲ್ಲಿ ತುಂಬಾ ನೋಡ್ಬೋದು. ಮತ್ತು ನೆಕ್ಸ್ಟ್ ಡೆಕೆಡ್ಗೆ $30 ಬಿಲಿಯನ್ ಸ್ಪೆಂಡ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈ ಥರ ಸ್ಟೇಟ್ಮೆಂಟ್ಸ್ ಮಾಡಿರೋದಕ್ಕೇ ಇವತ್ತು ಡಿಫೆನ್ಸ್ ಕಂಪನೀಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಫ್ರೆಂಡ್ಸ್, ಇವಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಡಿಫೆನ್ಸ್ ಕಂಪನೀಸ್ ನಿಯರ್ಲಿ 60% ಕರೆಕ್ಟ್ ಆಗಿದ್ದಾವೆ. ಮತ್ತು ಡಿಫೆನ್ಸ್ ಇಂಡೆಕ್ಸ್ ನೋಡಿಕೊಂಡ್ರೆ ನಿಯರ್ಲಿ 35% ಕರೆಕ್ಟ್ ಆಗಿದೆ ಆಲ್ ಟೈಮ್ ಐಸಿಂದ. ಇಷ್ಟು ಫಾಲ್ ಆಗೋದಕ್ಕೆ ರೀಸನ್ ಏನು ಅಂತ ಅಂದರೆ, ಒಂದು ಓವರ್ ವ್ಯಾಲ್ಯೂಯೇಷನ್ ಮತ್ತು ರೀಸೆಂಟ್ ಟೈಮಲ್ಲಿ ಆರ್ಡರ್ಸ್ ತುಂಬಾ ಕಮ್ಮಿ ಆಗ್ತಾ ಇದೆ. ಅದ್ರ ಜೊತೆಗೆ ಬಂದಿರೋ ಆರ್ಡರ್ಸ್ನ ಕರೆಕ್ಟ್ ಟೈಮಲ್ಲಿ ಡೆಲಿವರ್ ಕೂಡ ಮಾಡ್ತಾ ಇಲ್ಲ. ಈ ಎಲ್ಲ ರೀಸನ್ಸಿಂದನೇ ಡಿಫೆನ್ಸ್ ಸ್ಟಾಕ್ಸ್ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ನೆಕ್ಸ್ಟ್ ಅದಾದಮೇಲೆ ನೆಟ್ವೆಬ್ ಟೆಕ್ನಾಲಜೀಸ್ ಇಂಟರ್ಡೇ ಸೆಷನಲ್ಲಿ ನಿಯರ್ಲಿ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ರೀಸನ್ ಏನು ಅಂತ ಅಂದರೆ, ಈ ನೆಟ್ವೆಬ್ ಟೆಕ್ನಾಲಜೀಸ್ ಇವರು ಹೈ ಎಂಡ್ ಸೂಪರ್ ಕಂಪ್ಯೂಟರ್ಸ್ನ, ಡೇಟಾ ಸರ್ವರ್ಸ್ನ, AI ಸಿಸ್ಟಮ್ಸ್ನ, ಈ ಥರ ತುಂಬ ಟೆಕ್ನಾಲಜೀಸ್ ರಿಲೇಟೆಡ್ ಸಾಫ್ಟ್ವೇರ್ ಮತ್ತು ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ. ಇವಾಗ ಇವರು ಸ್ಕೈಲೆಸ್ AI ಇದು GPUನ ಆಪ್ಟಿಮೈಸ್ ಮಾಡುತ್ತೆ. ಇದನ್ನು ಲಾಂಚ್ ಮಾಡಿದ್ದಾರೆ ಸ್ಪೆಷಲಿ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಜನರೇಟಿವ್ AI ಪ್ರಾಜೆಕ್ಟ್ಗೋಸ್ಕರ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಕ್ಕೆ ಈ ಥರ ಇನೋವೇಷನ್ ತುಂಬ ಸೆಕ್ಟರ್ಸ್ಗೆ ಯೂಸ್ ಆಗುತ್ತೆ ಮತ್ತು ಇದರಿಂದ ತುಂಬ ರೆವೆನ್ಯೂಸ್ ಕೂಡ ಜನರೇಟ್ ಮಾಡ್ತಾರೆ ಅಂತಲೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅಶೋಕ್ ಲೇಲ್ಯಾಂಡ್ ರೀಸೆಂಟ್ ಕ್ವಾರ್ಟರ್ಸಲ್ಲಿ ಬೆಟರ್ ನಂಬರ್ಸ್ನ ಪೋಸ್ಟ್ ಮಾಡಿದರು. ಅದ್ರ ಜೊತೆಗೆ ಫ್ಯೂಚರ್ ಗೈಡೆನ್ಸ್ನ ಕೂಡ ತುಂಬಾ ಪಾಸಿಟಿವ್ ಆಗಿ ಕೊಟ್ಟಿದ್ರು. ಅದರಿಂದ ಶೇರ್ ಪ್ರೈಸ್ ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಇವತ್ತು ನೋಡಿಕೊಂಡ್ರೆ ನಿಯರ್ಲಿ 300 crores ಆರ್ಡರ್ ಬಂದಿದೆ ತಮಿಳುನಾಡು ಸ್ಟೇಟ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇಂದ. ಈ ಆರ್ಡರಲ್ಲಿ 320 ಬಸ್ಸಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಡಿಲಿವರ್ ಮಾಡಬೇಕು ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದನ್ನು ಆಗಸ್ಟ್ 2025 ಎಷ್ಟೊತ್ತಿಗೆ ಕಂಪ್ಲೀಟ್ ಬಸ್ಸಸ್ನ ಡಿಲಿವರ್ ಮಾಡಬೇಕು ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ನಿಯರ್ಲಿ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೋಡೋಣ ಈ ಕಂಪನಿ ಕಮಿಂಗ್ ಕ್ವಾರ್ಟರ್ಸಲ್ಲಿ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದಮೇಲೆ RVNL ರೈಲ್ ವಿಕಾಸ್ ನಿಗಮ್ ಈ ಸ್ಟಾಕ್ ನೋಡಿಕೊಂಡ್ರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 13% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಈ ಕಂಪನಿಗೆ ಕರ್ನಾಟಕ ರೈಲ್ ಇನ್ಫ್ರಾ ಡೆವಲಪ್ಮೆಂಟಿಂದ ಒಂದು ಆರ್ಡರ್ ಬಂದಿದೆ, 554 crores ವರ್ತ್ ಆರ್ಡರ್. ಈ ಆರ್ಡರಲ್ಲಿ ಇವರು ಬೆಂಗಳೂರು ಸಬ್ ಅರ್ಬನ್ ರೈಲ್ ಪ್ರಾಜೆಕ್ಟ್ ಅಂಡರಲ್ಲಿ 9 ಸ್ಟೇಷನ್ಸ್ನ ಬಿಲ್ಟ್ ಮಾಡೋದಕ್ಕೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಈ Q4 ಅಷ್ಟೊತ್ತಿಗೆ 40% ಆಫ್ ದ ಪ್ರಾಜೆಕ್ಟ್ ಎಲ್ಲ ಕಂಪ್ಲೀಟ್ ಆಗಿರಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಕಂಪನಿಯಲ್ಲಿ ಇವತ್ತು ಹೆವಿ ವಾಲ್ಯೂಮ್ ಬೈಯಿಂಗ್ ನಡೆದಿದೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಇವತ್ತು RVNL ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದಕ್ಕೆ ಇನ್ನು ಮಿಕ್ಕಿರೋ PSU ರೈಲ್ವೆ ಕಂಪನೀಸ್ ಎಲ್ಲಾನು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಯಾಕಂದರೆ ಆ ಕಂಪನೀಸಲ್ಲೂ ಕೂಡ ಸ್ವಲ್ಪ ಹೆವಿ ವಾಲ್ಯೂಮ್ ಬೈಯಿಂಗ್ ನಡೆದಿದೆ ಅದಕ್ಕೋಸ್ಕರ. ನೆಕ್ಸ್ಟ್ ಅದಾದಮೇಲೆ ಟ್ರಾನ್ಸ್ಫಾರ್ಮರ್ಸ್ ಆ್ಯಂಡ್ ರೆಟಿಫೈಯರ್ಸ್ ಈ ಕಂಪನಿ ಸಹ ಇವತ್ತು ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವತ್ತು ಈ ಕಂಪನಿಗೆ 166 crores ಹೊಯ್ಸುಂಗ್ T&D ಇಂದ ಈ ಆರ್ಡರ್ ಬಂದಿದೆ. ಮತ್ತು ಇದರಲ್ಲಿ ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ಸ್ನ ಮತ್ತು TBCB ಪ್ರಾಜೆಕ್ಟ್ಸ್ನ ಸಪ್ಲೈ ಮಾಡಬೇಕು ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದನ್ನು ನೆಕ್ಸ್ಟ್ ಫಿನಾನ್ಷಿಯಲ್ ಇಯರ್ ಒಳಗಡೆ ಸಪ್ಲೈ ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತು ಅದ್ರ ಜೊತೆಗೆ ಇವತ್ತು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸಲ್ಲಿ ಕೂಡ ಸ್ವಲ್ಪ ಪಾಸಿಟಿವ್ ಮೂಮೆಂಟಮ್ ಇದ್ದಿದ್ದಕ್ಕೆ ಈ ಕಂಪನಿ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋ ಅಲ್ಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.